ಹೇಗಾದ್ರೂ ಮಾಡಿ ವೈಶಾಖ ಮತ್ತೆ ಮಾನ್ಯತನ ಮಟ್ಟ ಹಾಕ್ಬೇಕು ಅಂತ ಕಿಟಿ ಪ್ಲಾನ್ ಅನ್ನ ಮಾಡ್ತಿದ್ದಾನೆ. ಈ ಒಂದು ಕಿಟಿ ಪ್ಲಾನ್ ಗೆ ಸಪೋರ್ಟ್ ಸಾಥನ ನೀಡುತ್ತಿರುವುದು ಇದೀಗ ದತ್ತಾಬಾಯ್ ಯಾರು ಗೊತ್ತಾ? ಇದೀಗ ದೃಷ್ಟಿ ಬೊಟ್ಟು ಹೊಸದಾಗಿ ಬರ್ತಿದೆಯಲ್ಲ, ಸೊ ಅದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಿರುವಂತ ವಿಜಯ್ ಸೂರ್ಯ. ಸೊ ಇದೀಗ ದತ್ತಾಬಾಯ್ ರಾಮಾಚಾರ್ಯರು ಕೂಡ ಎಂಟ್ರಿ ಕೊಡುತ್ತಿದ್ದು, ಇದೀಗ ಕೃಷ್ಣನಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇದೀಗ ಕೃಷ್ಣನೇ ಕಾಲ್ ಮಾಡ್ತಾನೆ ದತ್ತಾಬಾಯ್ ಹತ್ರ, ಎಲ್ಲವನ್ನೂ ಕೂಡ ಹೇಳ್ತಾನೆ. ಸೊ ಆಗ ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ, ಇದು ಏನಾದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆಗೆ ಇರ್ತೀನಿ, ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು, ನಾನು ನಿನಗೆ ಸಪೋರ್ಟ್ ಅನ್ನ ಮಾಡ್ತೀನಿ, ನೀನು ಹೇಳಿದಂತ ಕೆಲಸ ಆಗುತ್ತೆ ಅಂತ ಕೂಡ ಈಗ ದತ್ತಾಬಾಯ್ ಹೇಳಿದಂತ ಟೈಮ್ಗೆ ಕಿಟ್ಟಿಗಂತೂ ಫುಲ್ ಖುಷಿ ಆಗುತ್ತೆ. ನೀನ್ ಇಷ್ಟ ಹೇಳ್ದಲ್ಲ, ನೀನು ನನ್ನ ಗೆಳೆಯಾಗಿ ನಾನು ನಿನ್ನ ಪಡೆದಿರೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ, ನೀನ್ ಇಷ್ಟ ಹೇಳಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು, ಥ್ಯಾಂಕ್ ಯು ದತ್ತ, ಹಾಗೆ ಹೀಗೆ ಅಂತೆಲ್ಲ ಕೃಷ್ಣ ಕೂಡ ಹೇಳ್ತಾನೆ. ಥ್ಯಾಂಕ್ಸ್ ಎಲ್ಲ ಕೇಳಕ್ ಹೋಗ್ಬೇಡ ಕೃಷ್ಣ, ನೀನು ನನ್ನ ಸ್ನೇಹಿತ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಮ್ಮ ಒಂದು ಫ್ರೆಂಡ್ಶಿಪ್ ಗೆಳೆತನ ಇಷ್ಟು ವರ್ಷದಿಂದ ಇದೆ ಅಂದ್ರೆ ನಿಜಕ್ಕೂ ಕೂಡ ಇದಕ್ಕೆ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸೂಕ್ತ, ಹಾಗೆ ಹೀಗೆ ಅಂತೆಲ್ಲ ಕೃಷ್ಣ ಮತ್ತೆ ದತ್ತಪ್ಪ ಇಬ್ರು ಕೂಡ ಮಾತನಾಡ್ತಾರೆ. ಒಟ್ಟಿನಲ್ಲಿ ಮಾನ್ಯತಾ ಮತ್ತೆ ವೈಶಾಖ ಪ್ಲಾನ್ ಅನ್ನ ಮತ್ತೆ ಅವರ ಒಂದು ಕಂಪ್ಲೀಟ್ ಆಗಿ ಅವರನ್ನ ಮಟ್ಟ ಆಗ್ಬೇಕು, ಜೈಲ್ಗೆ ಸೇರಿಸಬೇಕು ಎಂಬುದೇ ದತ್ತಾಬಾಯ್ ಮತ್ತೆ ಕೃಷ್ಣ ಕಿಟ್ಟಿಯ ಒಂದು ಪ್ಲಾನ್ ಆಗಿರುತ್ತೆ. ನೋಡೋಣ ನಿಜಕ್ಕೂ ಕೂಡ ಅದು ವರ್ಕೌಟ್ ಆಗುತ್ತಾ, ಕೃಷ್ಣ ಏನಾದ್ರೂ ಪ್ಲಾನ್ ಅನ್ನ ಸಕ್ಸಸ್ ಮಾಡ್ತಾನ, ಏನಾಗುತ್ತೆ ಅಂತ. ದತ್ತಾಬಾಯ್ ಕಾಣಿಸ್ಕೋತಿರೋದು ನಿಮ್ಗೂ ಕೂಡ ಖುಷಿ ಆಯ್ತಾ? ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ.